ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಟ್ರಾವೆಲ್ ವಿತ್ ರಾಕ್ಸ್ ಅಂತ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೈಪ್ ಅನ್ನೋ ಆಪ್ಷನ್ ಬಂದಿದೆ, ಸೊ ನೀವು ನಮ್ಮ ವಿಡಿಯೋನ ಹೈಪ್ ಕೂಡ ಮಾಡ್ಬೋದು. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ಊರಿಗೆ ಬಂದಿದ್ವಿ, ನಮ್ಮ ಮಾವರ ಊರಿಗೆ ಬಂದಿದ್ವಿ, ಬೇಗೂರು ಅಂತ, ತುಮಕೂರು ಹತ್ರ. ಸೊ ತೋಟಕ್ಕೆ ಹೋಗ್ತಾಯಿದ್ವಿ. ಚೆನ್ನಾಗಿದೆ ಆ್ಯಕ್ಚುಲಾಗಿ. ಬೆಂಗಳೂರಲ್ಲಿ ಇದ್ದು ಬೇಜಾರಾದರೆ ವೀಕೆಂಡಲ್ಲಿ ಆರಾಮಾಗಿ ಬರ್ಬೋದು. ಸೊ ಹೇಗಿದೆ ತೋಟ ಏನು ಅಂತೆಲ್ಲ ತೋರಿಸ್ತೀನಿ, ಬನ್ನಿ. ಓಕೆನಾ? ನಮ್ಮ ಮೋಮ ವಾಕಿಂಗ್ ಮಾಡಿಕೊಂಡು ಬರ್ತಾ ಇದ್ದಾಳೆ. ಇದು ತೋಟ, ಅಪ್ಪ ಅಡಿಕೆ ತೋಟ ಹಾಕಿದ್ದಾರೆ. ಸೊ ಎಲ್ಲರೂ ನನ್ನ ಮಗ ನಡ್ಕೊಂಡು ಹೋಗ್ತಾನೆ, ನಾನು ಮೋಮೋ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನೇ ಅದು ತೋಟನೇ ಅಲ್ಲ. ಸೊ ಚೆನ್ನಾಗಿದೆ ಕೂಡ. ಸ್ವಲ್ಪ ಬಿಸಿಲು ಹಾಟ್ ಆಗಿದೆ, ವೆದರ್ ಏನು ಕೋಲ್ಡ್ ಅನ್ನೋ ಥರ ಏನಿಲ್ಲ. ಎಲ್ಲರೂ ಅಲ್ಲೂ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ನಮ್ಮ ಕುಕ್ಕು ಅಂತೂ ಫುಲ್ ಖುಷಿ ಪಟ್ಬಿಡೋನೆ. ಸೊ ಚೆನ್ನಾಗಿದೆ. ಏನು ಏನ ಬಾರ ಎತ್ಕೊಂಬರೋಣ. ಕುಕ್ಕು ಎಲ್ಲಿಗೆ ಬಂದಿದ್ದೀವಿ? ಏನು ಇವಳೆ ರೂಪಾಲಿ ಅಂದ್ರೆ ನಾವು ಫಿಶ್ ಸಾಕಿದ್ದೇವೆ ಆ್ಯಕ್ಚುಲಾಗಿ. ಎಲ್ಲಿದೆಯೋ ಫಿಶ್ ಎಲ್ಲಿದೆ? ಅಮ್ಮ ಫಿಶ್ ಸಾಕಿದಾಳೆ. ಅಯ್ಯೋ ಒಂದು ಸತ್ತೋಗ್ಬಿಟ್ಟಿದೆ ಪಾಪಚ್ಚಿ. ಎತ್ತಾಕ್ಬಿಡ್ರಿ, ಬಿಸಾಕ್ರಿ ಪಾಪಚ್ಚಿ. ಸೊ ಫಿಶ್ ಕಾಣ್ತಿದ್ಯಾ? ನಿಮಗೆ ಕಾಣಲ್ಲ ಅನ್ಸುತ್ತೆ ಅಲ್ವೇನ್ರ? ಬ್ಯಾಕ್ ಹಿಂದೆ ಬನ್ನಿ. ಚಿಕ್ಕ ಮೀನುಗಳು ಓಡಾಡ್ತಿದೆ. ಕುಕ್ಕು ಫಿಶ್ ಎಲ್ಲಿದೆ ತೋರ್ಸು, ಹತ್ರ ಬಾ. ಇದು ಫಾರ್ಮ್ ಹೌಸ್ ಥರ ಮಾಡ್ತಿದ್ದಾರೆ, ಮೇಕೆ ಸಾಕೋಣ ಅಂತ. ಸೊ ನಮ್ಮ ಮಾವ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಅಡಿಕೆ ತೋಟ, ಇದು ಮಾವಿನ ಗಿಡ. ಬಿಡ್ರಿ ಸಾಕು, ಕುಕ್ಕು ಮುಟ್ಬಾರ್ದು. ಬನ್ನಿ ಅದಕ್ಕೆ ಅಮ್ಮ ಇನ್ಫೆಕ್ಷನ್ ಆಗುತ್ತೆ. ಬಾ, ಅವಕ್ಕೆಲ್ಲ ಹಂಗೆ ಹಿಂಸೆ ಕೊಡಬಾರ್ದು ಫಿಶ್ಗೆ. ಅಲ್ಲಿ ನೋಡಿ ಎಷ್ಟೊಂದಿದೆ. ಹಿಡಿತ ಅನ್ಕಣೆ. ನಮ್ಮ ಹಿಡ್ಕೊಂಡ್ ಕೊಡ್ಬಾರ್ದು, ಮುಟ್ಟಬಾರ್ದು ಹಂಗೆಲ್ಲ. ಓಡೆ ಬೇಗ ಓಡೆ. ಇಲ್ಲಿ ಬಾಯಿಲಿ ದೂರ ಇರಬೇಕು. ನೋಡ್ತಾನೆ ಬೈಲಿ, ಈ ಕಡೆ ಬಾ. ಇರ್ಲಿ ಅಲ್ಲಿಕ್ಕು, ನೀರಿದೆ. ಕುಕ್ಕು ಏನ್ ಕುಡಿತಿದ್ಯಾ? ಮಣ್ಣೆಲ್ಲ ಆಗ್ಬಿಟ್ಟೈತಿ. ಏನ್ಕ ಅವು ಮೂತಿ ಸೀಟ್ಕೊಂತಾರೆ, ಅವು ಹಂಗೆ ಮಣ್ಣು ನೆಕ್ತವೆ. ಹಾ ಕೇಳ್ತೀನಿ. ಬರಲ್ಲ ಬಿಡಮ್ಮ.
ಗುಂಡಿ ತೆಗೆದ್ಬಿಟ್ಟು ಅದೇನೋ ಏಲಕ್ಕಿನೋ ಮೆಂತ್ಯನೋ ಎಲ್ಲ ಕ್ಲಿಯರ್ ಆಯ್ತು. ಚಲಾಯ್ತು. ನಾನು ತಿನ್ನು ಹೇಳು. ಬೆಳಗಿಂದ ಮಾಡಿರ್ಲಿಲ್ಲ. ತಾತಂಗ್ ಗೊಬ್ಬರ ಹಾಕ್ತಾ ಕರಿಯಮ್ಮ ಅವ್ರ ಇದು ಕಚ್ಚಿನ ಕೊಡು. ನಮ್ಮ ಮಗ ಗಾಡಿ ಬಿಡೋದನ್ನ ತೋರ್ಸೋಣ ಇರು. ನಮ್ಮ ಮಗ ಗಾಡಿ ಬಿಡ್ತೈತೆ. ಎಷ್ಟು ಜೋರಾಗಿ ಬಿಡ್ತಾಳೆ ಅವಳು. ಅಮ್ಮ ಹೆಂಗೆ ಗೇರ್ ಹಾಕು ಮಗ್ನೆ. ಗಾಡಿ ಓಡಿಸೋದು ಮಗ ಅವಳ ಕಣ್ಣು ಯಪ್ಪ. ಬ್ಲೂ ಐಸ್ ಬೇಬಿ, ಬ್ಲೂ ಐಸ್ ಬೇಬಿ. ಬೇಡ ಗೋಟ್. ಅಯ್ಯೋ ಇನ್ನೊಂದ್ಸಲಿ ಕೇಳು ಕೇಳು ಮಗ್ನೆ. ಏ ಅಮ್ಮ ಗೋಟು ಊಟ ಆಯ್ತಾ? ಹಾ ಸರಿ ಆಯ್ತು. ಗೋಟ್ನ ಕೇಳು. ಮುಟ್ಟೋಗು, ಹತ್ರ ಹೋಗು ಒಂಚೂರು. ಮುಟ್ಟದ ಅವಾಗ್ಲೇ. ನಡಿ ಮನೆಗೆ ಹೋಗೋಣ. ಬಾಯ್ ಮಾಡ್ಬಿಡು. ಬಾಯ್ ಮಾಡು ಅಂತೆ. ಅದ್ ಮಾಡಲ್ಲ, ಅದ್ ಮಾಡಲ್ಲ. ನಡಿ ಪ್ಲೇನ್ ಕಿಸ್ ಕೊಟ್ಬಿಡು. ಅದ್ ಕೊಡಲ್ಲ ಬಾ. ನಡಿಯೋ ಸಾಬಾ. ಹಿಂಗ್ ಬಾಚು ನೀವು. ಸಾಬಾ ನಾನು ಬೈತೀನಲ್ಲ ಸಾಬಾ ಅಂತ. ನೀನು ಹೇಳು. ಸಾಬಿ ಅನ್ನು. ಒಂದೊಂದ್ಸಲಿ ಅಮ್ಮ ನಮ್ಮ ಮಗ ಗಾಡಿ ಬಿಟ್ಕೊಂಬತ್ತೈತೆ. ನಮ್ಮಪ್ಪ ರೆಡಿ ಆಗೋವರೆಗೂ ಕರಿಬೇಡ ಅಂತ ಹೇಳಿದ್ದೀನಿ. ರೆಡಿ ಆಗಿ ನೋಡಿ ಇಲ್ಲ ಅರ್ಧಕ್ಕೆ ನಿಲ್ಸೋಣ, ನಾನು ಅಲ್ಲೇ ನಿಲ್ಸ್ಬೇಕು ಕಾರಣ ಅಂತ ಹೇಳಿದ್ದೆ. ಎಲ್ಲಿ? ಇಲ್ಲಿ ಬಾಯಿಲಿ. ಇನ್ನು ಕಂಪ್ಲೀಟ್ ಮಾಡಿಸಿಲ್ಲ ಅನ್ಸುತ್ತಲ್ವ? ಆಗೋಗೈತೆ ಅಂದ್ರು. ಆಗೋಗೈತೆ ಅಂದ್ಬಿಟ್ಟು ಸುಮ್ಮನೆ ಕಟ್ತಿರೋದು. ನನಗೆ ಕಾರ್ ನಿಲ್ಸ್ಬೇಕು, ಕಾರಲ್ಲಿ ಸೌಂಡ್ ಹಾಕೊಂಡು ಪಾರ್ಟಿ ಮಾಡಬೇಕು, ಡಿ ಜೆ ಹಾಕ್ಬೇಕು ಅಂತ ಅನ್ಕೊಂಡಿದ್ರು. ಯಾವ ಬಂದಿದ್ದು ಹೇಳಿದ್ದು? ಎಲ್ಲಿ? ಗುಂಡಿ ಅದ, ಹಾ ಈ ಪೈಪ್ ಲೈನ್ ಅದಲ್ಲ.
ಅದನ್ನ ಬೇರೆ ಇಲ್ಲಿಗೆ ದಾಟಕ್ಕಾಗಲ್ಲ ಅಂತನಾ? ಪೈಪ್ ಬೇರೆ ಮಾಡಿ ಯಾರು ಈಗ ಹೆಂಗಿದ್ರೆ ಅಲ್ಲಿ ನಿಲ್ಸೋದು ಇಲ್ಲೇ ನಿಲ್ಸ್ಬೋದಾಗಿತ್ತಲ್ಲ. ಆದ್ರೆ ಇದು ಇಲ್ಲಿಂದ ಬರಲ್ವಾ? ಇವರು ನಮ್ಮ ಸೀನಣ್ಣ ಅಂತ ನಮ್ಮ ಡ್ಯಾಡಿ ಸ್ನೇಹಿತರು ಇವರು. ಅವಾಗಿಂದ ನಾನು ಹಾಯ್ ಮಾಡ್ಬಿಡಿ ಅಣ್ಣ ಒಂದು ಎಲ್ಲರಿಗೂ. ಇಲ್ಲಪ್ಪ ನಮ್ದು ಇದು ಇವ್ರು ನಮ್ಮದು ಬೇರೆ ಬಿಡಿ, ನಮ್ಗೆ ಬೇಡ. ಬಿಡ ಸಾಕ ಅಷ್ಟು ಕಳಿಸಿ ಅಂತೆ ತಕ್ಕೋ ಈಗ ಆಯ್ತು ಹಾಕೊಂಡು ಇದು ಜಾಗ ಕಳಿಸಿದ್ದೇನೆ ನೇಚರ್. ಅವ್ರಿಗೆ ಯಾವ್ದಾಯ್ತಾ ನರಿಕ್ ತಂದಿದ್ದೆ ಅಮ್ಮ ನಾಟಿ ಕೋಳಿ ಚಿಕನ್ ಸಾರು, ಇದು ಮಟನ್ ಚಾಪ್. ಪಾಪ ಅರ್ಜೆಂಟಲ್ಲಿ ನಮ್ಮಮ್ಮ ನಮ್ಮ ಅಣ್ಣ ಪಾರ್ಟಿ ಮಾಡ್ಲಿ ಅಂತ ಪಾರ್ಸಲ್ ತಗೊಂಡು ಓಡ್ತಾವಳೆ ತಿನ್ಲಿಲ್ಲ. ಇಲ್ಲೊಂದು ಚೋಟ್ ಮೆಣಸಿನ್ಕಾಯಿ ಬರಲ್ವಾ? ಏನು ಚಿನ್ನು, ಏನು ಇನ್ನೊಂದ್ಸಲ ಹೇಳು ಹೇಳು ಕುಕ್ಕು. ಏನು ಬರಲ್ಲ ಚಿನ್ನು? ಅಪ್ಪ ಕಾರು ಬರಲ್ಲ. ಸನ್ನಿ ಝೂಮ್ ಆಗಿ ತೋರಿಸ್ಲಾ? ಹಾಂ ಅಯ್ಯೋ ಕೂಕು ನಿಧಾನ ಕೊಡಿ. ಇಲ್ಲಿ ಬಾರೋ ನೀನು. Mimo. ನೀನು ಎತ್ತು ಕೈ ಚಿನ್ನು. ನೀನು ಎತ್ತು ಕುಕ್ಕು, ನೀನೆತ್ತು. ಏ ಕುಕ್ಕು, ಅವಲಕ್ಕಿ ಬೋಲಕ್ಕಿ ಆಡು. ಎತ್ತು ಕೈ. ನಮ್ಮದು ಹೊನ್ನೂಡಿಕೆ ಹತ್ರ ಬೇಗೂರು ಅಂದ್ಬಿಟ್ಟು ತುಮಕೂರಲ್ಲಿ ಇನ್ನೂ ರೆಡಿ ಮಾಡಿಸ್ಬೇಕು. ಕಾರೆಲ್ಲ ಹೋಗೋದಕ್ಕೆ ಇನ್ನೂ ರೆಡಿ ಆಗಿಲ್ಲ. ರೆಡಿ ಮಾಡಿಸ್ತಾ ಇದ್ದಾರೆ ನಮ್ಮಪ್ಪ ಬಂದು ಹೋಗೋದಕ್ಕೆ ಎಲ್ಲ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್ ಬಾಯ್. ಅವರು ಬರ್ತಾರಂತ ಹೋಗ್ತಾರೆ. ಅವ್ರು ಹಂಗೆ ತೋಟಕ್ಕೆ ಹೋಯ್ತಾರಂತ. ನಾನು ಸನ್ನಿ ಜೀವನದಲ್ಲಿ ಒಂದೇ ಒಂದು ಪಾಠ ಹೇಳ್ಕೊಡ್ತೀನಿ, ತಿಳಿಸ್ಕೊ. ಏನಂದ್ರೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಫಾಲೋ ಮಾಡಿಬಿಡ್ತಾರೆ, ನಮ್ಮ ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ, ಶೇರ್ ಮಾಡಿಬಿಡ್ತಾರೆ, ಅದೆಲ್ಲ ಅನ್ಕೊಳಕ್ಕೆ ಹೋಗ್ಬಾರ್ದು. ಇದರಲ್ಲಿ ನಾನೇ ಡೈರೆಕ್ಟರು, ನಾನೇ ಪ್ರೊಡ್ಯೂಸರ್, ನಾನೇ ದುಡ್ಡು ಹಾಕ್ತೀನಿ, ನಾನೇ ಡೈರೆಕ್ಟರ್, ನಾನೇ ಕ್ಯಾಮ್ರಾಮ್ಯಾನು. ಹಿಂಗ್ ಮಾಡ್ರಿ ಅಂತ ವಿಡಿಯೋ ಹಾಕ್ತೀನಿ. ಹೀರೋ ನಿನ್ನ ಮಾಡಿರ್ತೀನಿ, ಆಯ್ತು. ಬೇರೆ ಯಾರು ಬೇಡ, ಹೀರೋನೇನೆ ಅವ್ನ ಸ್ಟೇಟಸ್ ಅವ್ನು ಹಾಕೋದಿಲ್ಲ. ಸ್ಟೇಟಸ್ಗಲ್ಲಪ್ಪ ಫಾಲೋ ಮಾಡಿ ಅಂತ ಹಾಕೋದಿಲ್ಲ. ನಾನ್ ಹಾಕಲ್ಲ ಅಂತಲ್ಲ, ನಾನ್ ಹಾಕ್ತೀನಿ. ನಾನು ಹಾಕೋದಲ್ಲ ದುಡ್ಡು ವಿಷಯ ಅಲ್ಲ. ಅಲ್ಲಿ ಯಾಕೆ ಬೇಕು ಅಂತ ನಾನು ಹಾಕಕ್ ಹೋಗಲ್ಲ ಸುಮ್ನೆ. ಯಾಕೆ ಹಾಕ್ಬೇಕು ಅಂತ ಅಂದಿದ್ರೆ ಇವತ್ತು ಹಂಗಂತಲ್ಲ ಗುರು ಆಗ್ಬೋದು, ಅಥವಾ ಸಾಧು ಕೋಕಿಲನೇ ಆಗ್ಬೋದು. ಸಾಧು ಕೋಕಿಲ ಏನು ಅವ್ರ ರೇಂಜ್ ಹೋಗ್ಬೇಕಂದ್ರೆ ನಾವ್ ಇನ್ನೊಂದು ಜನ್ಮ ಎತ್ಕೊಂಡ್ ಬರ್ಬೇಕು. ಅಲ್ಲ ಅಲ್ಲ ಆ ಥರ ಹೇಳ್ತಾ ಇಲ್ಲ ನಾನು. ಹಾಕ್ಬೋದು, ಬಟ್ ನನ್ಗೊಂಥರ ಏನಂತಾರೆ, ಒಂಥರ ಬಿಟ್ಬಿಟ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮುಂದಕ್ಕೆ ಬರ್ತೀವಿ. ಆ ಒಂಥರ ಅಂದ್ಕೊಂಡಿದ್ರೆ ನಾವು ಮಾಡೋದೇ ಬೇಡ. ಸೋಷಿಯಲ್ ಮೀಡಿಯಾ
ವಿಡಿಯೋನು ಮಾಡೋದು ಬೇಡ. ನಾನೆಲ್ಲ ಮಾತಾಡ್ತೀನಿ, ನನ್ಗೇನು ತೊಂದರೆ ಇಲ್ಲ. ಅಲ್ಲೆಲ್ಲ ನೋಡ್ತಾರೆ ನನಗೊಂಥರ ಅದು ನಾನು ಮಾತಾಡೋದ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಲ್ಲ. ಯಾರ ಬೇರೆಯವ್ರ ಕಡೆಯಿಂದ ನೋಡ್ಕೊಂಡು ನನಗೇನು ತೊಂದರೆ ಇಲ್ಲ. ನಾನೇ ಹಾಕಿ ತೋರ್ಸೋದು ನನ್ಗೊಂಥರ ಇದು. ಮನೆಗೆ ಬಂದು ಆಯ್ತು ನಾನು ಹಾಕ್ತೀನಿ ಬಿಡಪ್ಪ. ಮಾಮ ಕಾಯ್ತವ್ರೆ. ಇಳಿಯೋ ದರ್ಶನ್ ತರ ಇಳಿಯೋ ನೀನು. ಅವ್ನು ಅಂಬರೀಷ್ ತರ ಓಡಿಸ್ತಿಯಲ್ಲ, ಬರ್ತಾ ಕಾಣಲ್ವಾ ಈ ಕಡೆ ಸನ್ನಿ? ಅವನು ಇಳಿಯೋ ರಾಜ್ಕುಮಾರ. ಆ ಕಡೆ ಇದ್ದ. ಡೋರು ಇಲ್ಲಿ ಹಿಡ್ಕೊಂಡು ಹಾಕ್ಬೇಕು, ಈ ಕಡೆ ಅಲ್ಲಿ ಹಿಡ್ಕೊಂಡು ಹಾಕ್ಬೇಕು. ಗುಡ್ಡು ಬಾಯ್ ನೀನ್ ಯಾರು? ಗುಡ್ಡು ಬಾಯ್ ನೀನು. ಎಸ್, ಇವಾಗ ಬೆಂಗಳೂರು ಕಡೆ ರಿಟರ್ನ್ ಹಾಕ್ತಾ ಇದ್ವಿ. ಸೊ ಊರಿಂದ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ಇದರಲ್ಲಿ ಏನು ನಾನು ರಾ ಆಗಿ ತೊಗೊಂಡಿದ್ದೆ ವಿಡಿಯೋ, ಸೊ ಅದನ್ನಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲೂ ಜಾಸ್ತಿ ವಾಯ್ಸ್ ಓವರ್ ಎಲ್ಲ ಏನು ಕೊಟ್ಟಿಲ್ಲ. ಸೊ ನ್ಯಾಚುರಲ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೆಕ್ಸ್ಟಿಂದ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಇನ್ನೂ ಅದನ್ನು ಫೇಸ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಗೈಸ್. ಓಕೆನಾ? ನೆಕ್ಸ್ಟು ಯಾವ ಥರ ವಿಡಿಯೋ ಮಾಡ್ಬೋದು ಅಥವಾ ನಿಮಗೆ ಯಾವ ಥರ ಮಾಡಬೇಕು ಅಂತ ಏನಾದರೂ ಐಡಿಯಾಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಟ್ರೈ ಮಾಡ್ತೀನಿ. ಓಕೆನಾ? ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತು ಹೈಪ್ ಅನ್ನೋ ಆಪ್ಷನ್ ಬಂದಿದೆ. ಸೊ ನೀವು ನಮ್ಮ ವಿಡಿಯೋನ ಹೈಪ್ ಮಾಡ್ಬೋದು. ಪ್ರತಿ ಸಲ ಬಿಗಿನಿಂಗಲ್ಲೂ ಅದನ್ನೇ ಹೇಳೋದು ಆ್ಯಂಡ್ ಸ್ಟಾರ್ಟಿಂಗ್ ಎಂಡ್ ಮಾಡ್ತಾ ಅದನ್ನೇ ಹೇಳೋದು. ಓಕೆನಾ? ಸೊ ಬಾಯ್ ಎಲ್ಲರಿಗೂ.